ಕರಡಿ ಮನುಷ್ಯನ ಮೇಲೆ ದಾಳಿ ಮಾಡಕ್ಕೆ ಶುರು ಮಾಡ್ತಾನೆ. ಅವನ ದಾಳಿ ಭಾರಿ ನಿಖರವಾದ ದಾಳಿ ಅಂದರೆ ನಾವು ಒಂದು ಟೆಲಿಸ್ಕೋಪ್ ಫಿಟ್ ಮಾಡ್ಕೊಂಡು ಒಂದು ರೈಫಲಲ್ಲಿ ಹೊಡಿತೀವಲ್ಲ ಆ ರೀತಿ, ಅಂದರೆ ಮಿಸ್ಸೇ ಆಗಲ್ಲ ಆ ಥರ ದಾಳಿ. ಅವನ ದಾಳಿಯಲ್ಲಿ 1-2 ಜನ ಉಳ್ಕೊಂಡಾರೆ ಬಿಟ್ಟರೆ ಸಾಮಾನ್ಯರೆಲ್ಲ ಸತ್ತೋದ್ರು. ಲಾಸ್ಟಿಗೆ ಒಂದು ಅಡಿಕೆ ತೋಟದಲ್ಲಿ ಒಂದು 70 ವರ್ಷದ ಮೇಲೆ ದಾಳಿ ಮಾಡಿದಾಗ ಅವನು ಒಬ್ಬನೇ ಬದುಕಿದ್ದು, ಮತ್ತೆ ಇನ್ಯಾರು ಬದುಕಲೇ ಇಲ್ಲ. ಅದೇನೋ ಹೇಳ್ತಾರೆ ನಮ್ಮಲ್ಲೆಲ್ಲ ಅಜ್ಜಿ ಪುಣ್ಯ ಅಂತ, ಹಂಗೆ ಅಜ್ಜಿ ಪುಣ್ಯದಿಂದ ಬದುಕಿದ. ಅದಕ್ಕಿಂತ ಮೊದಲು ಬೇಲೂರು ಭಾಗದಲ್ಲಿ ಕಡೆಗರ್ಜಿಗೆ ಅನ್ನೋ ಒಂದು ಗ್ರಾಮದಲ್ಲಿ ಒಂದು ಕಾಫಿ ತೋಟದಲ್ಲಿ ಕೆಲಸ ಮಾಡಿದ್ದರನ್ನ 3 ಜನ ಮೇಲೆ ಅಟ್ಯಾಕ್ ಮಾಡ್ತದೆ. ಅದರಲ್ಲಿ ಒಬ್ಬ ಮುದುಕ ಭಾರಿ ಹುಷಾರು, ಅವನು ಕಡೆಗರ್ಜಿಗೆ ಗ್ರಾಮದವನು. ಇವನಲ್ಲ, ಕಾಫಿ ತೋಟದಲ್ಲಿ ದಾಳಿ ಮಾಡಿದ್ದು, ಇದು ಅಡಿಕೆ ತೋಟದಲ್ಲಿ ದಾಳಿ ಮಾಡಿದ್ದು. ಆಮೇಲೆ ಅವನು ಹೇಳ್ತಾನೆ, ನಾನು ಹೋಗಿದ್ದೆ, ಸತ್ತೋಗಿ 1-2-3 ದಿವಸಕ್ಕೆ ಹೋಗಿದ್ದೆ. ಅದೊಂದು ದಲಿತ ಸಮುದಾಯದ ಒಂದು ಜನಗಳು, ಅವರು 3 ಜನ ಸತ್ತರು, ಪಾಪದವರು, ಬಡವರು. ಆಮೇಲೆ ಅವನ್ನ ನಾನು ಕೇಳಿದೆ, ಏನಾಯ್ತು? ನಾವೆಲ್ಲ ಸ್ವಲ್ಪ ಮಾತಿಗೆಲ್ಲ ಮಾರಾಯ ಅಂತ ಒಂದು ಪದ ಬಳಸ್ತೀವಿ ನಮ್ಮ ಮಲೆನಾಡು ಭಾಗದಲ್ಲಿ. ಏನಾಯ್ತು ಮಾರಾಯ, ಏನು ಕತೆ ಹೇಳು ವಿಚಾರ ಅಂತ. ಸರ್, ನಾವಿಲ್ಲೆಲ್ಲ ಇಂಥವ್ರ ತೋಟದಲ್ಲಿ, ಅದು ಮಂಗಳೂರು ಮೂಲದ ಒಬ್ಬರು ಪಟ್ಟಣ ತೋಟದಲ್ಲಿ ನಾವು ಕೆಲಸ ಮಾಡ್ತಾ ಇದ್ವು. ಆ ಎಸ್ಟೇಟ್ ಹೆಸರು ಬಂದೋಯ್ತು. ಸಡನ್ ಆನೆ ಬಂದೇ ಬಿಡ್ತು. ನಾನು ಕೆಲಸ ನಿಲ್ಲಿಸಿ ಧೂಳತ್ತೆ ಅಂತ ಮಾಡ್ತಾರೆ. ತೋಟಗಳಲ್ಲಿ ಹುಲ್ಲು ಬೆಳೆದಾಗ ಅದನ್ನ ಕೆತ್ತದು, ಅದಕ್ಕೆ ನಮ್ಮಲ್ಲಿ ಅತ್ತೆ ಅಂತೀವಿ. ಅತ್ತೆಗಳಲ್ಲಿ 3-4 ಥರ ಅತ್ತೆ ಇದೆ, ಇದು ಧೂಳತ್ತೆ ಅಂತ. ಹಂಗೆ ಬರೀ ಹುಲ್ಲೇ ಕೆತ್ತದು. ಅಷ್ಟೊತ್ತಿಗೆ ಆನೆ ಬಂತು, ನನ್ನನ್ನು ಅಟ್ಯಾಕ್ ಮಾಡಕ್ಕೆ ಬಂತು. ಸರ್, ನಂಗೆ ಗೊತ್ತು ಆನೆ ಅಂತ ಹೆಂಗೆ ತಪ್ಪಿಸ್ಕೊಳೋದು ಅಂತ ಉಳ್ಕೊಬಿಟ್ಟೆ ಅಂತ. ಯಾಕೆ ತಪ್ಪಿಸ್ಕೊಂಡೆ? ಯಾಕೆಂದ್ರೆ ನಮಗೂ ಏನಾರು ಬೇಕಾಗ್ತದೆ, ಹೇಳು ನೀನು ಯಾಕೆ ತಪ್ಪಿಸ್ಕೊಂಡೆ? ಆನೆ ಬಂದ ಕೂಡಲೇ ಅಲ್ಲೊಂದು ದೊಡ್ಡ ಮರದ ಸುತ್ತ ತಿರ್ಗಕ್ಕೆ ಶುರು ಮಾಡಿದೆ. 2-3 ಸುತ್ತು ನನ್ನನ್ನು ಅಟ್ಟಾಡಿಸ್ತು, ಆದರೆ ಆಗಲಿಲ್ಲ. ನನ್ನ ಪಕ್ಕದಲ್ಲಿ ಇರೋರು ಮಾತ್ರ ಸುಮ್ಮನೆ ನೋಡ್ತಾ ನಿಂತರು, ಹೋಗಿ ತುಣದಾಗಿ ಸಾಯಿಸ್ತು ಅಂತ. ಅದರಲ್ಲಿ 2 ಜನ ಸತ್ರ. ಅದಾದಮೇಲೆ ಅದಕ್ಕಿಂತ ಹಿಂದೆ ಚಿಕ್ಕಮಗಳೂರು ಭಾಗದಲ್ಲಿ ಹಾಂದಿ ಅಂತಿದೆ, ಅಲ್ಲೂ ಅಷ್ಟೇ. ಯಾರೋ ಬಹುಶಃ ಲಂಬಾಣಿ ಮೂಲದವರು, ಅಂದರೆ ಲಂಬಾಣಿ ಜನಗಳು ನಮ್ಮ ಕಾಫಿ ತೋಟಗಳಿಗೆಲ್ಲ ಕೆಲಸಕ್ಕೆ ಬರ್ತಾರೆ, ಆ ಬಳ್ಳಾರಿ ಸೈಡ್. ಅವ್ರನ್ನ ಏಕಕಾಲದಲ್ಲೇನೋ 2 ಜನ ಹೊಡೆದ. ಅದು ಲೆಕ್ಕ ಇಟ್ಟರಿಗೆ ಮಾತ್ರ ಗೊತ್ತಾಯ್ತು, ಬಿಟ್ಟರೆ ಬೇರೆಯವರಿಗೆ ಆನೆ ಅಂತ ಗೊತ್ತಾಗಲಿಲ್ಲ, ಇದೇ ಆನೆ. ಅದಾದ ಮೇಲೆ ಬೇಲೂರು ಭಾಗದಲ್ಲಿ ಹೋಗಿ ಜೋಳ ತಿಂದು ಕೊಬ್ಬಿ ಬಂತು. ಜೋಳ ತಿಂದ ಕೂಡಲೇ ಆನೆಗಳಿಗೆ ಮದ ಬರುತ್ತೆ. ಭೀಮಿಗೂ ಬಂತು. ಭೀಮ ಆನೆಗೂ ಇದಕ್ಕೂ ಏಕಕಾಲದಲ್ಲಿ 2 ವರ್ಷದ ಹಿಂದೆ ಮದ ಬಂತು. ಭೀಮ ಇಲ್ಲೆಲ್ಲೋ ಇದ್ದನು, ಆಲೂರು ಭಾಗದಲ್ಲಿ ಇದ್ದನು. 30 ಕಿಲೋಮೀಟರ್ ಒಂದು ಅಂದಾಜು ಆನೆ ದಾರಿ. ಆನೆ ನೇರ ಆಗಿ ನಡೆಯೋದು. ಆನೆ ದಾರಿ 30 ಕಿಲೋಮೀಟರ್ ದೂರದಲ್ಲಿ ಇದ್ದ ಆನೆ ಬೇಲೂರು ತಾಲೂಕಿನ ಜಗಬೋರ್ನಹಳ್ಳಿ